ಅಡ್ಮಿನಿಸ್ಟ್ರೇಷನ್ ಹೋದ್ರೆ ಮಳೆ ಬರ್ತದೆ. ನಾವು ಇಮಿಡಿಯೇಟ್ಲಿ ಕಂಡಿಕ್ಸ್ ಏನಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಕ್ರಮ ತಗೊಳ್ತೀವಿ. ಅದನ್ನು ವಿಸಿಟ್ ಮಾಡಿ RFS ರಿಪೋರ್ಟ್ ಏನು ಬರುತ್ತದೆ ಬಳ್ಳಾರಿಗೆ ಕಳಿಸಿಬಿಟ್ಟು ಅದನ್ನು ಇಮಿಡಿಯೇಟ್ಲಿ ತರಿಸ್ಕೊಂಡು ಸೊ ದಟ್ ಪೊಲೀಸ್ ಎನ್ಕ್ವೈರಿಗೆ ಕೂಡ ಅದು ಅನುಕೂಲ ಆಗ್ತದೆ. ಜನರಲಿ ಸ್ವಲ್ಪ ಟೈಮ್ ಆಗ್ತದೆ, ಬಟ್ ನಾವು ಬಳ್ಳಾರಿಯಲ್ಲಿ ಕೋಆರ್ಡಿನೇಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ನಾವು RFS ರಿಪೋರ್ಟನ್ನು ಕೂಡ ತರಿಸ್ಕೊಳ್ಳುವ ಕೆಲಸವನ್ನು ಮಾಡ್ತೀವಿ. ಇದು ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟು ತುಂಬ ಡೀಟೇಲ್ಡ್ ಆಗಿ ಎಷ್ಟು ನಾವು ಎನ್ಕ್ವೈರಿಗೆ ಅನುಕೂಲ ಮಾಡಿಕೊಡಬೇಕಾಗ್ತದೆ ಅಷ್ಟು ಡೀಟೇಲ್ ಆಗಿ ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಸೆನ್ಸಿಟಿವ್ ಇಶ್ಯೂ ಇದೆ, ನಮಗೆ ಹೋಗಬಾರ್ದು ಆ ಥರ ನಾವು ಸಿಚುವೇಶನ್ ಅನ್ನು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿ ಆಗಲಿ ಅಥವಾ ಕನ್ಸರ್ನ್ ತಹಶೀಲ್ದಾರ್ಸು ACSು ನಾವು ಆ ಫ್ಯಾಮಿಲಿ ಜೊತೆಲಿ ಇಮಿಡಿಯೇಟ್ಲಿ ಅವರಿಗೆ ಏನೇನು ಸಪೋರ್ಟ್ ಬೇಕಾಗ್ತದೆ ಜಿಲ್ಲಾಡಳಿತ ಕಡೆಯಿಂದ ಖಂಡಿತ ನಾವು ಮಾಡ್ತೀವಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಜಿಲ್ಲಾಡಳಿತ ಇರುವುದು ಎಸ್ಪೆಷಲಿ ಅಟ್ರಾಸಿಟಿ ಸರ್ಕಮ್ಸ್ಟಾನ್ಸಸ್ ನಿಮ್ಮ ವಿಸಿಟ್ ಹೇಳುತ್ತೆ, ಅಟ್ರಾಸಿಟಿ ಆಕ್ಟ್ ಹೇಳುತ್ತೆ ನಿಮ್ಮ ವಿಸಿಟ್ ತುಂಬಾ ಸಿಚುವೇಶನ್ ಮಾನಿಟರ್ ಮಾಡ್ತೀವಿ. ಇಟ್ಸ್ ನಾಟ್ ದಟ್ ನಾವು ಬರಬಾರದು ಅಂತ ಏನೂ ಇದು ಇಲ್ಲ, ಬಟ್ ಕೆಲವು ಕಡೆಯಲ್ಲಿ ಸಿಚುವೇಶನ್ ಸ್ವಲ್ಪ ಅದೇ ಇದರಲ್ಲಿ ಇರಲ್ಲ. ಬಟ್ ನಮ್ಮ ಜಿಲ್ಲಾಡಳಿತ ಕಡೆಯಿಂದ ಫ್ಯಾಮಿಲಿಗೆ ಯಾವುದೇ ಅಫೆಕ್ಟೆಡ್ ಫ್ಯಾಮಿಲಿ ಆಗಲಿ ಅವ್ರಿಗೆ ಏನು ಸಪೋರ್ಟ್ ಬೇಕು ನಾವು ಇಮಿಡಿಯೇಟ್ಲಿ ಕೊಡ್ತೇವೆ. ಈ ಥರ ಘಟನೆಗಳು ಆಗಲಾರದಂತೆಯೂ ಕೂಡ ಮುಂದೆ ಸೂಕ್ತ ಕ್ರಮವನ್ನು ತಗೊಳ್ತೇವೆ. ಈ ಕೇಸಲ್ಲಿ ಯಾರ್ಯಾರು ಅಕ್ಯೂಸ್ ಇದ್ದಾರೆ ಅವರನ್ನು ಇಮಿಡಿಯೇಟ್ಲಿ ಅರೆಸ್ಟ್ ಕ್ರಮ ತಗೊಳ್ಳುವುದು IGP ಅವರು ಬರ್ತಾರಲ್ಲ ಮೇಡಮ್, ಸುಮ್ಮನೆ ಬಂದಿಲ್ಲ ಮೇಡಮ್. ನಾವು ಮಾಡಿದ್ವಿ ಘಟನೆಗಳಾದ್ರೂ ಕೂಡ ರಾಯಚೂರಿನಲ್ಲಿ ಯಾಕೆ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಹೆಣ್ಮಗಳನ್ನ ಅದು ಈ ರೀತಿ ಸಾವಿಗೆ ಏನೇ ಆದ್ರೂ ಅದು ಪರಿಹಾರ ಅಂತೂ ಆಗೋದೇ ಇಲ್ಲ. ಬಟ್ ಇಮಿಡಿಯೇಟ್ಲಿ ಕಾಂಪನ್ಸೇಷನ್ ಅಟ್ಲೀಸ್ಟ್ ಆ ಫ್ಯಾಮಿಲಿಗೆ ಇಮಿಡಿಯೇಟ್ ಮೇಡಮ್ ಕಾಂಪನ್ಸೇಷನ್ ಸೆಕೆಂಡ್ರಿ ನಾನು ಅದನ್ನೇ ಅದಕ್ಕೆ ಅವರ ಜೊತೆಯಲ್ಲಿ ಮಾತಾಡಕ್ಕೆ ಅಂತಾನೆ ಬಂದಿದ್ದಾರೆ. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟು ಮತ್ತೆ FSL ರಿಪೋರ್ಟು ಅಕ್ಯೂಸ್ಡ್ ಅನ್ನು ಸ್ಟ್ರಾಂಗ್ ಆಗಿ ಬೈಂಡ್ ಮಾಡಲಿಕ್ಕೆ ಯಾವ ರೀತಿ ತಗೊಳ್ಬೇಕಾಗ್ತದೆ ಅದನ್ನು ನಾವು ಎಲ್ಲರ ಜೊತೆಯಲ್ಲಿ ಕೋಆರ್ಡಿನೇಟ್ ಮಾಡ್ತೀವಿ. ಅದು ಕ್ರೂರವಾದ ಮಾಡುವಂತ